हरे कृष्ण। जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदानंदन व्रज जन रंजन। यशोदानंदन व्रज जन रंजन। यमुना तीरावनचारी। यमुना तीरावनचारी। जय राधा माधव कुंज बिहारी। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे
Hare Rama, Hare Rama, Rama Rama, Jaya Radha Madhava Radha, Madhava Radhe. Jaya Radha Vinoda Radha, Vinoda Radhe. Jaya Jagannatha Jaya Baladeva Subhadramai Jaya Sudarshana Jaya Krishna Balaram Jaya Krishna Balaram Krishna Balaram Jaya Krishna Balaram Jaya Gauranitai Jaya Gauranitai Gauranitai Jaya Gauranitai Jaya Narasimhadev Jaya Narasimhadev Narasimhadev Jaya Narasimhadev Jaya Panchatattva Jaya Panchatattva Panchatattva Jaya Panchatattva Jaya Prabhupada Jaya Prabhupada Prabhupada Jaya Prabhupada Jaya Guru Deva Jaya Guru Deva Guru Deva Jaya Guru Deva Nittai Gaura Haribo Haribo Haribol Nittai Gaura Haribol जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद श्रीमान गणेश भक्ति वेदांत स्वामी प्रभुपाद की अनंत कोटि वैष्णव वृंद की ताय गौर प्रेमानंदे हरि ओम। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ಇವತ್ತು ಎರಡನೇ ಸ್ಕಂದ 9ನೇ ಅಧ್ಯಾಯ ಫುಲ್ ಅಧ್ಯಾಯ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು ತುಂಬಾ ಪ್ರಮುಖವಾದ ಅಧ್ಯಾಯ ಇದೆ. ಏನಕ್ಕಂದ್ರೆ ಇದರಲ್ಲಿ ಚತುಶ್ಲೋಕಿ ಭಾಗವತಂ ಬರ್ತಾ ಇದೆ. ಸೊ ಚತುಶ್ಲೋಕಿ ಭಾಗವತಂ ಏನಿದೆ ಅದು ಎಲ್ಲ ಭಾಗವತಂನ ಸಾರ 14 ಶ್ಲೋಕದಲ್ಲಿ ಇದೆ. ಆದರೆ ಆ ಶ್ಲೋಕಗಳನ್ನು ನಾವು ತುಂಬಾ ಡೀಟೇಲ್ ಆಗಿ ನೋಡ್ಲಿಕ್ಕೆ ಇವತ್ತು ಹೋಗುವುದಿಲ್ಲ, ಬರೇ ಸಂಕ್ಷಿಪ್ತವಾಗಿ ನೋಡ್ತೇವೆ. ಯಾಕಂದ್ರೆ ಸಂಪೂರ್ಣ ಅಧ್ಯಾಯ ನಮ್ಗೆ ಎಷ್ಟು 40-45 ನಿಮಿಷ ಇದೆ ಸಮಯ, ಅದರಲ್ಲಿ ನಾವು ನೋಡೋಣ. ಮತ್ತೆ ಚತುಶ್ಲೋಕಿ ಭಾಗವತ ಏನಿದೆ ಅದರ ಸಂಪೂರ್ಣ ಜಾಸ್ತಿ ವಿವರಣೆಯನ್ನು ಮುಂದಿನ ಕ್ಲಾಸ್ಗಳಲ್ಲಿ ತೆಗೆದುಕೊಳ್ಳಲಾಗ್ತದೆ. ಅದನ್ನು ಪ್ರವಚಿಗಳು ಹೇಳಿದ್ರು.
ಸೊ ಮಂಗಲಾಚರಣದಿಂದ ಆರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ सहगणा ललिता श्री विशाखान्वितांश्च. हे कृष्णा करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. हरे कृष्ण. ಸೊ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜರು ಶುಕದೇವ ಗೋಸ್ವಾಮಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆ ಏನು ಅಂದ್ರೆ, ಜೀವಾತ್ಮ ಆಧ್ಯಾತ್ಮಿಕವಾದದ್ದು ಮತ್ತೆ ಜೀವಾತ್ಮ ಆಧ್ಯಾತ್ಮಿಕವಾದ್ರೆ ಭೌತಿಕವಾಗಿರುವಂತಹ ಈ ದೇಹ ಆ ಜೀವಾತ್ಮಕ್ಕೆ ಯಾಕೆ ಸಿಕ್ಕಿತು, ಮತ್ತೆ ಯಾಕೆ ಜೀವಾತ್ಮ ಭೌತಿಕ ಲೋಕಕ್ಕೆ ಬಂತು, ಹೇಗೆ ಬಂತು ಭೌತಿಕ ಲೋಕ. ಆಧ್ಯಾತ್ಮಿಕವಾಗಿದ್ರೆ ಆಧ್ಯಾತ್ಮಿಕ ಲೋಕದಲ್ಲಿರ್ಬೇಕಾಗಿತ್ತು, ಆದರೆ ಭೌತಿಕ ಲೋಕಕ್ಕೆ ಬಂದಿದೆ ಯಾತಕ್ಕಾಗಿ, ಅದರ ಉತ್ತರವನ್ನು ಕೊಡ್ತಾ ಇದ್ದಾರೆ ಯಾರು, ಶುಕಮುನಿಗಳು. ಆಕ್ಚುಲಿ ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಪ್ರಭಾವಿತರಾಗದ ಹೊರತು ಶುದ್ಧ ಪ್ರಜ್ಞೆಯಲ್ಲಿರುವಂತಹ ಜೀವಾತ್ಮ ಶರೀರಕ್ಕೆ ಹೊಂದಿರುವಂತಹ ಯಾವುದೇ ಸಂಬಂಧ ಏನಿದೆ ಅದಕ್ಕೆ ಯಾವುದೂ ಅರ್ಥ ಇಲ್ಲ. ಅಂದ್ರೆ ಭೌತಿಕ ದೇಹ ಏನಿದೆ, ಸ್ಥೂಲ ಶರೀರ ಅಂತ ಹೇಳ್ತೀವಿ, ಸೂಕ್ಷ್ಮ ಶರೀರ ಭೌತಿಕವಾದದ್ದು, ಅದು ಡೆಡ್ ಮ್ಯಾಟರ್ ಅಂದ್ರೆ ಜಡವಸ್ತು. ಜಡವಸ್ತು ಅಂದ್ರೆ ಏನು? ಜಡವಸ್ತು ಅಂದ್ರೆ ಏನು? ಚೇತನೆ ಇಲ್ಲ. ಇದಕ್ಕೆ ಈಗ ನಾನು ಹೊಡೆದ್ರೆ ನೋವಾಗ್ತದ? ಆದ್ರೆ ಯಾರಾದ್ರೂ ಪ್ರಭುಜಿಗಳಿಗೆ ಹೊಡೆದ್ರೆ ನೋವಾಗ್ತದೆ. ಅದೇ ರೀತಿ ಸ್ಥೂಲ ಶರೀರ ಏನಿದೆ ಅದು ಜಡವಸ್ತು. ಅದರಿಂದ ದೇಹ ಬಿಟ್ಟ ಮೇಲೆ ಅದಕ್ಕೆ ಹೊಡೆದ್ರೆ ನೋವಾಗುವುದಿಲ್ಲ. ಸೊ ಜೀವಾತ್ಮ ಇರುವ ತನಕ ಜೀವಾತ್ಮ ಏನ್ ಮಾಡ್ತದೆ? ಜೀವಾತ್ಮ ಆಧ್ಯಾತ್ಮಿಕವಾದದ್ದು, ಸ್ಥೂಲ ಶರೀರ ಜಡವಾದದ್ದು. ಹಾಗಿದ್ರೆ ನಿಜವಾಗಿ ನೋವು ಯಾರಿಗೆ ಆಗ್ತಾ ಇದೆ? ಶ್ರೀ ಶುಕಮುನಿಗಳು ಹೇಳ್ತಾ ಇದ್ದಾರೆ, ಜೀವಾತ್ಮ ಏನು ಮಾಡ್ತದೆ, ಈ ಭೌತಿಕ ಲೋಕಕ್ಕೆ ಬಂದಾಗ
ತನ್ನನ್ನು ತಾನು ಭೌತಿಕ ದೇಹದೊಂದಿಗೆ ಗುರುತಿಸಿಕೊಳ್ತದೆ. ಐಡೆಂಟಿಫೈಯಿಂಗ್ ವಿತ್ ದ ಮ್ಯಾಟರ್. ಸೊ ಅದು ಗುರುತಿಸಿಕೊಂಡಾಗ ಅದು ಪೇನ್ ಪ್ಲೆಷರ್, ಸುಖ ದುಃಖ, ಮಾನ ಅಪಮಾನ, ಶೀತ ಉಷ್ಣ, ಸೊ ಈ ರೀತಿಯ ಅನುಭವಗಳನ್ನು ಪಡೆಯುತ್ತದೆ. ಅದು ನಿಜವಾಗಿ ಯಾತಕ್ಕಾಗಿ ಆಗ್ತಾ ಇದೆ, ಈ ಡುವಾಲಿಟೀಸ್ಗಳು, ಅದು ಜೀವಾತ್ಮ ತನ್ನನ್ನು ಈ ಭೌತಿಕ ದೇಹದೊಂದಿಗೆ ಗುರುತಿಸಿಕೊಳ್ತಾ ಇದೆ. ಅದನ್ನು 1ನೇ ಶ್ಲೋಕದಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಇಟ್ ಈಸ್ ಲೈಕ್ ಏನು ಅಂದ್ರೆ, ಒಳ್ಳೆ ಮಾಡಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಪ್ನ ಬೀಳ್ತದೆ. ಏನು ಸ್ವಪ್ನ ಏನು ಅಂದ್ರೆ, ಆ ಹುಲಿ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದೆ, ನಾನು ಹುಲಿ ನನ್ನನ್ನು ತಿನ್ನಬಾರ್ದಂತ ನಾನು ಜಾಸ್ತಿ ಓಡಿ 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 ಹೋಗ್ತಾ ಇದ್ದೇನೆ, ಅದನ್ನು ನನ್ನನ್ನು ತಿನ್ನಬಾರ್ದು ಅಂತ. ಆವಾಗ ನನಗೆ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಅದು ಓಡ್ತಾ ಇರ್ಬೇಕಾದ್ರೆ ಢಗ ಢಗ ಇದು ಹೃದಯ ಜಾಸ್ತಿ ಬೀಟ್ ಆಗ್ತದೆ, ಯಾಕಂದ್ರೆ ಜಾಸ್ತಿ ರಭಸದಿಂದ ಓಡ್ತಾ ಇದ್ದೇನೆ, ಬೆವರು ಬರ್ತಾ ಇದೆ, ಭಯ ಆಗ್ತಾ ಇದೆ. ಇದೆಲ್ಲ ಆಯ್ತು, ತತ್ಕ್ಷಣವೇ ಎಚ್ಚರ ಆಯ್ತು. ಅವಾಗ ಏನಾಗ್ತದೆ, ಓ ಹುಲಿ ಇಲ್ಲ. ಆವಾಗ ಸ್ವಪ್ನದಲ್ಲಿ ಆ ಎಕ್ಸ್ಪೀರಿಯನ್ಸ್, ಅನುಭವ ಏನು ಅದು ಪಡೆದಿದ್ದು, ಆ ಅನುಭವ ಯಾವ ರೀತಿ ಇತ್ತು, ಅಲ್ಲೂ ಸಹ ಬೆವರು ಬಂತು, ಹೃದಯದಲ್ಲಿ ಢಗಳ ಆಗ್ತಾ ಇದೆ, ಈ ರೀತಿ ಅನುಭವಗಳನ್ನು ಅನುಭವಿಸಿದ್ದು. ಆದ್ರೆ ನಿಜವಾಗಿ ಹುಲಿ ಓಡಿಸಿ ಬರ್ತಾ ಇದೆಯಾ? ನಿಜವಾಗಿ ಹುಲಿ ಓಡಿಸಿ ಬರ್ತಾ ಇಲ್ಲ. ಅದೇ ರೀತಿಯ ಅನುಭವ ಭೌತಿಕ ಜಗತ್ತಿನಲ್ಲಿ ಜೀವಾತ್ಮಗಳು ಪಡೀತಾ ಇದೆ, ಸ್ವಪ್ನದಲ್ಲಿದ್ದ. ಆದ್ರೆ ಅದು ರಿಯಾಲಿಟಿ, ಇದು ಇದೆಲ್ಲ ಇಲ್ಲಿ ನಡೀತಾ ಇರುವುದೆಲ್ಲ ನಿಜವಾದ ಸಂಗತಿನೇ ನಡೀತಾ ಇದೆ. ಆದ್ರೆ ನಿಜವಾದ ರಿಯಾಲಿಟಿ ಏನಿದೆ, ನಿಜವಾದ ಆ ಅನುಭವ ಏನಿದೆ, ಅದು ಆಧ್ಯಾತ್ಮಿಕ ಲೋಕದಲ್ಲಿದೆ ಕೃಷ್ಣನೊಂದಿಗೆ. ಇಲ್ಲಿ ಪಡಿತಾ ಇರುವ ಅನುಭವ ಏನು, ಇಲ್ಲಿ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಜೀವಾತ್ಮ ನಾನು ಮತ್ತು ನನ್ನದು, ಐ ಅಂಡ್ ಮೈನ್, ಜನಸ್ಯ ಮೋಹೋಯಂ ಅಹಂ ಮಮೇತಿ. ಸೊ ಯಾವಾಗ ನಾನು ಮತ್ತು ನನ್ನದು ಅನ್ನುವಂತಹ ಈ ಗುರುತನ್ನು ನಾನು ಮಾಡಿಕೊಳ್ತೇನೆ, ಆವಾಗ ಮಿಥ್ಯ ಅಹಂಕಾರದಿಂದ ಈ ಭೌತಿಕ ಲೋಕದೊಂದಿಗೆ ನನ್ನನ್ನು ಗುರುತಿಸಿಕೊಳ್ತೇನೆ. ಭೌತಿಕ ದೇಹ, ಈ ದೇಹಕ್ಕೆ ಸಂಬಂಧಪಟ್ಟವರು ನನ್ನವರು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಈ ರೀತಿಯ ಮನೋಭಾವ. ಇದನ್ನು ಯಾತಕ್ಕಾಗಿ ಅನುಭವಿಸ್ತಾ ಇದ್ದಾರೆ ಅಂತ ಶುಕಮುನಿಗಳು ಹೇಳ್ತಾರೆ, ಮಾಯೆಯ ಪ್ರಭಾವದಿಂದ. ಮಾಯೆಯಿಂದ ಆವೃತನಾದ ಜೀವಿಯು ಭಗವಂತನ ಬಹಿರಂಗ ಶಕ್ತಿಯು ನೀಡಿದ ನಾನಾ ರೂಪಗಳಲ್ಲಿ ಕಾಣಿಸಿಕೊಳ್ತಾನೆ. ಸೊ ಮಾಯಾಶಕ್ತಿಯ ಇನ್ಫ್ಲೂಯೆನ್ಸ್ ಇಂದ ಏನಾಗ್ತದೆ, 84 lakh ಸ್ಪೀಶೀಸ್ ಏನೇ ಬೇರೆ ಬೇರೆ ಜೀವರಾಶಿಗಳಲ್ಲಿ ಬೇರೆ ಬೇರೆ ತಾಯಿಯ ಇದು ಕರ್ಮದ ಪ್ರಕಾರ ಬೇರೆ ಬೇರೆ ದೇಹಗಳನ್ನು ಜೀವರಾಶಿ ಪಡಿತದೆ. ಆದ್ರೆ ಇದಕ್ಕೆ ಎಲ್ಲದಕ್ಕೂ ಮೂಲ ಯಾವುದು? ಎಷ್ಟೊಂದು ಜೀವರಾಶಿಗಳನ್ನು ನೋಡ್ತೇವೆ, ಅಲ್ಲಿ ಸಸ್ಯಗಳು ಇದೆ, ನಾಯಿಗಳು ಇರ್ಬೋದು, ಇರುವೆಗಳು, ಎಷ್ಟೊಂದು ಜೀವರಾಶಿಗಳು ಇದೆ. ಈ ಎಲ್ಲ ದೇಹಗಳು ಬೇರೆ ಬೇರೆ ಜೀವರಾಶಿಗಳಿಗೆ ದೇಹ ಸಿಕ್ಕಿದೆ. ಎಲ್ಲದಕ್ಕೆ ಮೂಲ ಕಾರಣ ಯಾವುದು? ಒಂದು ನಾನು ಮತ್ತು ನನ್ನದು. ಮತ್ತೆ ತುಂಬಾ ಸ್ಥೂಲ ರೀತಿಯಲ್ಲಿ ನೋಡುವುದಿದ್ರೆ ಯಾವುದು? ನಮ್ಮ ಆಸೆಗಳು, ಡಿಸೈರ್ಸ್. ಆಮೇಲೆ ಡಿಸೈರ್ಸ್ ಇದ್ದಾಗ ನಮ್ಮ ಕರ್ಮಗಳ ಪ್ರಕಾರ ಬೇರೆ ಬೇರೆ ದೇಹಗಳು ದೊರೆಯುತ್ತದೆ. ಅದಕ್ಕಾಗಿ ಐಹಿಕ ಪ್ರಕೃತಿ ಗುಣಗಳಲ್ಲಿ ಭೋಗಿಸುತ್ತಾ ಪಂಜರದಲ್ಲಿ ಬಂದಿಯಾದ ಜೀವಿಯು ನಾನು ಮತ್ತು ನನ್ನದು ಎಂಬ ಪರಿಭಾಷೆಯಲ್ಲಿ ಯೋಚಿಸುತ್ತಾ ತಪ್ಪಾಗಿ ಗ್ರಹಿಸುತ್ತಾನೆ. ಇದು ತಪ್ಪಾಗಿ ಅಂತ ಹೇಳಿದ್ದಾರೆ. ಯಾತಕ್ಕೆ ಇದು ತಪ್ಪು? ನೀವು ಹೇಳ್ಬೋದು, ನನ್ನ ಹೆಂಡತಿಯ ಬಗ್ಗೆ ಅಥವಾ ನನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿದ್ರೆ ಏನು ತಪ್ಪೇನಿದೆ? ತಪ್ಪು ಏನು ಇಲ್ಲ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಆದರೆ ನಿಜವಾದ ರಿಯಾಲಿಟಿಯನ್ನು ಸಹ ನಾವು ನೋಡ್ಬೇಕು. ಏನು? ಜೀವಾತ್ಮ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟದು. ಸೊ ಯಾವಾಗ ಮಾಯೆಯಿಂದ ಹೊರಗೆ ಬರ್ತಾನೆ, 3ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದೆ, ನಾನು ಮತ್ತು ನನ್ನದು ಎಂಬ ಅಹಂಭಾವ, ಮಿಥ್ಯ ಅಹಂಕಾರವನ್ನು ಜೀವಾತ್ಮ ಬಿಡ್ತಾನೆ, ಆವಾಗ ಶುದ್ಧಾತ್ಮನಾಗ್ತಾನೆ.
ಎರಡು ತಪ್ಪು ಕಲ್ಪನೆಗಳನ್ನು, ನಾನು ಮತ್ತು ನನ್ನದು, ಇದನ್ನು ತ್ಯಜಿಸುತ್ತಾನೆ ಯಾವಾಗ? ಮಾಯಿಂದ ಹೊರಗೆ ಬಂದಾಗ. ಆಮೇಲೆ ದಿವ್ಯತ್ವವನ್ನು ಅನುಭವಿಸಲು ಆರಂಭಿಸುತ್ತಾನೆ ಮತ್ತು ಶುದ್ಧಾತ್ಮನಾಗಿ ಪೂರ್ಣವಾಗಿ ವ್ಯಕ್ತಗೊಳ್ಳುತ್ತಾನೆ. ಶುದ್ಧಾತ್ಮ ಅಂದ್ರೆ ಮಿಥ್ಯಾಹಂಕಾರದಿಂದ ಮುಕ್ತನಾದಾಗ ಶುದ್ಧ ಆತ್ಮನಾಗುವುದು. ಅದಕ್ಕಾಗಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಸೊ ಯಾವಾಗ ತ್ರಿಗುಣಗಳಿಂದ ನಾವು ಒಳಪಟ್ಟಿರ್ತೇವೆ, ಸತ್ವ ರಜ ತಮಸ್, ಅಷ್ಟು ತನಕ ಭೌತಿಕ ಪ್ರಕೃತಿಯ ಅಧೀನದಲ್ಲಿ ಇರ್ತೇವೆ. ಆದ್ರೆ ಯಾರು ಭಕ್ತಿ ಯೋಗದಿಂದ ಶುದ್ಧ ಆತ್ಮನಾಗ್ತಾನೆ, ಆವಾಗ ಬ್ರಹ್ಮಭೂಯ ಬ್ರಹ್ಮಭೂತ ಸ್ಟೇಟಿಗೆ ಬರ್ತಾನೆ. ಅಂದ್ರೆ ಶುದ್ಧ ಆತ್ಮನಾಗ್ತಾನೆ, ಪರಿಶುದ್ಧನಾಗ್ತಾನೆ, ಅಮಿತ್ಯ ಅಹಂಕಾರದಿಂದ ಪರಿಶುದ್ಧನಾಗ್ತಾನೆ. ಮತ್ತೆ ಇನ್ನೊಂದು ಪ್ರಶ್ನೆಗಳನ್ನು ಸುಖದೇವ ಗೋಸ್ವಾಮಿಗಳು ಕೇಳಿದ್ರು. ಏನು? ಭಗವಂತನ ಶಕ್ತಿ ಅಂದ್ರೆ ಏನು? ಭಗವಂತ ಯಾವಾಗ್ಲೂ ಅಸ್ತಿತ್ವದಲ್ಲಿ ಇರ್ತಾನೆ, ಇದರ ಬಗ್ಗೆ ಹೇಳು. ಅದಕ್ಕಾಗಿ ಸುಖದೇವ ಗೋಸ್ವಾಮಿಗಳು ಈ ಈ ಉತ್ತರವನ್ನು ನೇರವಾಗಿ ಅವರು ಕೊಡುವುದಿಲ್ಲ. ನೇರವಾಗಿ ಈ ರೀತಿ ಇದೆ ಅಂತ ಅವರು ಹೇಳುವುದಿಲ್ಲ. ಅವರು ಅದಕ್ಕಾಗಿ ಒಂದು ಘಟನೆಯನ್ನು ಹೇಳ್ತಾರೆ. ಯಾವುದು ಆ ಘಟನೆ? ಸೃಷ್ಟಿಯ ಆರಂಭದಲ್ಲಿ ಏನಾಯ್ತು? ಬಿಗಿನಿಂಗ್ ಆಫ್ ದ ಕ್ರಿಯೇಷನ್. ಸೊ ಗರ್ಭ ಯೂನಿವರ್ಸ್ ಇದೆ, ನಮ್ಗೆ ಗೊತ್ತು. ಮಹಾವಿಷ್ಣುವಿನ ಒಂದೊಂದು ಈ ರಂಧ್ರದಿಂದ ಒಂದೊಂದು ಬ್ರಹ್ಮಾಂಡ ಬರ್ತದೆ. ಸೊ ಒಂದೊಂದು ಬ್ರಹ್ಮಾಂಡದಲ್ಲಿ, ಈಗ ಬ್ರಹ್ಮಾಂಡ ಇದೆ, ಅದರಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ಈ ಬೆವರು ಅದು ಅರ್ಧ ಬ್ರಹ್ಮಾಂಡವನ್ನು ತುಂಬುತ್ತದೆ. ನಾವು ಎಣಿಸ್ಕೊಳ್ಬಹುದು, ಹಾಗಿದ್ರೆ ಅದು ತುಂಬಾ ಬೆವರು ಅಂದ್ರೆ ತುಂಬಾ ಇದು ಅಂತ. ಆದ್ರೆ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಒಂದು ವಿಷಯಗಳು ಅದು ಶುದ್ಧವಾದದ್ದು, ನಮ್ಮ ತರ ಅಲ್ಲ. ಸೊ ಅದು ಪ್ಯೂರ್, ದಟ್ಸ್ ಪ್ಯೂರ್. ಈವನ್ ಭಗವಂತನ ಪಾದಕಮಲಗಳನ್ನು ಮುಟ್ಟಿದ ನೀರು ಗಂಗಾಜಲವಾಗಿ ಬಂತು. ಸೊ ಅದೇ ಎವ್ರಿಥಿಂಗ್ ರಿಲೇಟೆಡ್ ಟು ಕೃಷ್ಣ ಈಸ್ ಕಂಪ್ಲೀಟ್ಲಿ ಪ್ಯೂರ್, ಪವಿತ್ರವಾದದ್ದು. ಸೊ ಆ ನೀರು ಗರ್ಭ ಓಷಿಯನ್, ಸಮುದ್ರ ಏನಿದೆ ಅದು ಸಹ ಪ್ಯೂರ್. ಸೊ ಅರ್ಧ ಗರ್ಭ ಓಷಿಯನ್ ತುಂಬಿದೆ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಯಾರು ಹುಟ್ಟುತ್ತಾನೆ? ಬ್ರಹ್ಮದೇವ ಹುಟ್ಟುತ್ತಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಬ್ರಹ್ಮದೇವನ ಪೋಸ್ಟ್ ಸಿಗ್ತದೆ? ಯಾರಿಗೆ ಬ್ರಹ್ಮದೇವನ ಪೋಸ್ಟ್ ಸಿಗ್ತದೆ? ಯಾರು ಬ್ರಹ್ಮ ಆಗ್ಲಿಕ್ಕೆ? ಇಟ್ಸ್ ಎ ಪೋಸ್ಟ್ ಅಲ್ಲ. ಅಂದ್ರೆ ಈಗ ಬೇರೆ ಬೇರೆ ದೇವತೆಗಳ ಪೋಸ್ಟ್ ಇರ್ತದೆ. ಈಗ ಪ್ರೈಮ್ ಮಿನಿಸ್ಟರ್, ಈಗ ಸದ್ಯ ಪ್ರೈಮ್ ಮಿನಿಸ್ಟರ್ ಮೋದಿ ಇರಬಹುದು, ಆದ್ರೆ ಮೋದಿ ಶಾಶ್ವತವಾಗಿ ಪ್ರೈಮ್ ಮಿನಿಸ್ಟರ್ ಇರುವುದಿಲ್ಲ. ಇಟ್ಸ್ ಎ ಪೋಸ್ಟ್. ಅದೇ ರೀತಿ ಬ್ರಹ್ಮ ಇಟ್ಸ್ ಎ ಪೋಸ್ಟ್. ಸೊ ಆ ಪೋಸ್ಟ್ ಯಾರಿಗೆ ಸಿಗ್ತದೆ? ಅಲ್ಲ, ತಪಸ್ಸು ಎಷ್ಟೋ ಜನ ಮಾಡಿರ್ತಾರೆ. ಯಾರಿಗೆ ಬ್ರಹ್ಮದೇವನ ಪೋಸ್ಟ್ ಸಿಗ್ತದೆ? ಯಾರಿಗಾದ್ರೂ ಗೊತ್ತಿದ್ಯಾ? ಬ್ರಹ್ಮದೇವನ ಪೋಸ್ಟ್ ಯಾರಿಗೆ ಕೊಡ್ತಾರೆ? ಸೊ ಬ್ರಹ್ಮಾಂಡದಲ್ಲಿ ಮೋಸ್ಟ್ ಕ್ವಾಲಿಫೈಡ್, ಯಾರಿಗೆ ಜಾಸ್ತಿ ತುಂಬಾ ಅರ್ಹತೆ ಇದೆ, ಎಷ್ಟೊಂದು ಜೀವಾತ್ಮಗಳು ಇದೆ, ಅದರಲ್ಲಿ ಟಾಪ್ ಮೋಸ್ಟ್ ಅರ್ಹತೆ ಯಾರಿಗಿದೆ? ಅದು ಬ್ರಹ್ಮದೇವನ ಪೋಸ್ಟ್ ಸಿಗ್ತದೆ. ಸೊ ಬ್ರಹ್ಮದೇವ ಇಲ್ಲಿ ಕಮಲದ ಹೂವಿನಲ್ಲಿ ಈಗ ಹುಟ್ಟಿದಾನೆ. ಎಲ್ಲೆಲ್ಲೂ ನೋಡಿದಾಗ ಏನ್ ಕಾಣ್ತಾ ಇದೆ? ಯಾರು ಇಲ್ಲ, ಬರೇ ಕಮಲದ ಹೂ ಮಾತ್ರ ಕಾಣ್ತಾ ಇದೆ. ಸೊ ಅವನಿಗೆ ಬ್ರಹ್ಮದೇವನಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗುದಿಲ್ಲ. ಸೊ ಅವನು ಏನ್ ಮಾಡ್ತಾನೆ, ಆ ಕಮಲದ ಸ್ಟೆಮ್ ಏನಿದೆ ಅದರಲ್ಲಿ ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ಅವನಿಗೆ ಏನ್ ಕಾಣ್ತದೆ? ಸಮುದ್ರ ಕಾಣ್ತದೆ. ಆ ಫೆರೋಷಿಯಸ್ ಅಲೆಗಳು ಇದೆ, ತುಂಬಾ ದೊಡ್ಡ ದೊಡ್ಡ ಅಲೆಗಳನ್ನು ನೋಡಿ ತುಂಬಾ ಹೆದರಿಕೆ ಆಗ್ತದೆ. ಅದಕ್ಕೆ ತತ್ಕ್ಷಣವೇ ಮತ್ತೆ ಮೇಲೆ ಹೋಗ್ತಾನೆ, ಕಮಲದ ಹೂವಿನ ಮೇಲೆ ಮತ್ತೆ ಕುಳಿತುಕೊಳ್ತಾನೆ. ಅವನಿಗೆ ಏನ್ ಮಾಡುವುದು ಗೊತ್ತಾಗುದಿಲ್ಲ. ಎಲ್ಲೆಲ್ಲೂ ನೋಡಿದ್ರು ಸಹ ಬರೇ ಕತ್ಲು ಇದೆ. ಸೊ ನಾವು ಇಮ್ಯಾಜಿನ್ ಮಾಡ್ಬೋದು, ಇಲ್ಲಿ ಯಾರು ಇಲ್ಲ, ಬರೇ ಕತ್ಲು ಇದೆ, ನಾನೊಬ್ನೇ ಇದ್ದೇನೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ನಮ್ಮ ಪರಿಸ್ಥಿತಿ ಹೇಗಿರ್ಬೋದು?
ಬ್ರಹ್ಮದೇವನ ಪರಿಸ್ಥಿತಿ ಅದೇ ರೀತಿ ಇತ್ತು. ಆವಾಗ ಅವನ ಹೃದಯದಲ್ಲಿ 2 ಸಲ ಏನು ಶಬ್ದ ಬಂತು, ತಪಃ ತಪಃ, ಅಂದ್ರೆ ತಪಸ್ಸನ್ನು ಮಾಡು ಅಂತ. ಆಮೇಲೆ ವಿಷ್ಣು ಅವನಿಗೆ ತಪಸ್ಸು ಮಾಡುವಂತ ಹೃದಯದಲ್ಲಿ ಹೇಳಿರುವುದು ಮಾತ್ರ ಅಲ್ಲ, ಅವನಿಗೆ ಆ ತಪಸ್ಸನ್ನು ಮಾಡುವಂತಹ ಸ್ಫೂರ್ತಿಯನ್ನು ಸಹ ಭಗವಂತ ಕೃಷ್ಣ ಅವನಿಗೆ ನೀಡ್ತಾನೆ. ಆ ಸ್ಫೂರ್ತಿಯನ್ನು ಬ್ರಹ್ಮದೇವ ಪಡೆದ. ಈಗ ಅವನಿಗೆ ಗೊತ್ತಾಯ್ತು. ಇಲ್ಲಿ 7ನೇ ಶ್ಲೋಕದಲ್ಲಿ ತಪ ಎನ್ನುವ ಧ್ವನಿ ಕೇಳಿದಾಗ ಬ್ರಹ್ಮನು ಎಲ್ಲ ದಿಕ್ಕುಗಳಲ್ಲೂ ಹುಡುಕ್ತಾ ಮಾತನಾಡುತ್ತಿರುವ ಯಾರೆಂದು ತಿಳಿಯಲು ಪ್ರಯತ್ನಿಸಿದನು. ಓ, ಯಾರು ಈ ತಪ ತಪ ಅಂತ ಹೇಳಿದ್ದಾರೆ? ನನಗೆ ಅವನಿಗೆ ಗೊತ್ತಾಗ್ತಾ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ. ಆದ್ರೂ ತಪ ಅಂತ ಶಬ್ದ ಕೇಳಿ ಬಂತು. ಅದಕ್ಕಾಗಿ ಇರ್ಲಿ, ಏನೇ ಇರ್ಲಿ, ನಾನು ಉಪದೇಶ ಕೊಟ್ಟಿರುವ ಹಾಗೆ ಕಮಲಾಸನದ ಮೇಲೆ ಕುಳಿತು ತಪಸ್ಸಿನ ಆಚರಣೆಗೆ ಗಮನ ಕೊಡುವುದು ವಿವೇಕ. ಸೊ ಲೆಟ್ ಮೀ ಡೂ ತಪಸ್ಯ ಅಂತ ತಪಸ್ಸನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶ್ರೀಲ ಪ್ರಭುಪಾದ್ರು ಇಲ್ಲಿ ಏನ್ ಹೇಳ್ತಾರಂದ್ರೆ, 4 ಸಂಪ್ರದಾಯಗಳು ಇದೆ ಅಲ್ವಾ? ಬ್ರಹ್ಮ ಮಧ್ವ ಸಂಪ್ರದಾಯ, ಆ ರೀತಿ 4 ಶ್ರೀ ಸಂಪ್ರದಾಯ ನಮ್ಗೆ ಗೊತ್ತು. ಇಲ್ಲಿ ತಿರುಪತಿ, ಶ್ರೀರಂಗಮಲ್ಲೇ ಹೋದ್ರೆ. ಸೊ ಅದೇ ರೀತಿ ನಿಂಬಾರಕ ಸಂಪ್ರದಾಯ ಎಲ್ಲ ಇದೆ. ಇಲ್ಲಿ ಬ್ರಹ್ಮದೇವನಿಗೆ ಜ್ಞಾನವನ್ನು ಪ್ರಪ್ರಥಮವಾಗಿ ಯಾರು ಕೊಡ್ತಾ ಇದ್ದಾರೆ? ವಿಷ್ಣು, ಕೃಷ್ಣ. ಸೊ ಕೃಷ್ಣನಿಂದ ಈ ಪರಂಪರೆ ಆರಂಭ ಆಗ್ತದೆ. ಯಾರು? ಬ್ರಹ್ಮದೇವನಿಗೆ. ಸೊ ಹಿ ಈಸ್ ಟೆಲ್ಲಿಂಗ್ ಫ್ರಮ್ ದಿ ಹಾರ್ಟ್, ವಿದಿನ್ ದ ಹಾರ್ಟ್, ಹೃದಯದ ಒಳಗಡೆ. ತಪ ಬ್ರಹ್ಮದೇವ ತಪಸ್ಸನ್ನು ಆರಂಭ ಮಾಡಿದ. ನಾವು ಈಗ ಜನರಲಿ ನಮ್ಮ ಆಯಸ್ಸು 100 ವರ್ಷ ಅಂತ ಇಟ್ಕೊಳ್ಳೋಣ. ಗೊತ್ತಿಲ್ಲ ಎಷ್ಟು ಜನ 100 ವರ್ಷ ಬದುಕ್ತಾರೆ ಅಂತ. 100 ವರ್ಷ ನಾವು 100 ವರ್ಷ ಸಂಪೂರ್ಣವಾಗಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ನಾವೇನ ಎಕ್ಸ್ಪೆಕ್ಟ್ ಮಾಡ್ತೇವೆ? 100 ವರ್ಷದಲ್ಲಿ ನಾನು ಭಗವದ್ಧಾಮಕ್ಕೆ ಹೋಗಿ ಬಿಡ್ಬೇಕು. ಐ ಹ್ಯಾವ್ ಟು ಗೋ ವಿದಿನ್ ದಿಸ್ ಲೈಫ್ ಟೈಮ್, ವಿದಿನ್ 100 years ಹೋಗಿ ಬಿಡ್ಬೇಕು ಅಂತ. ಬ್ರಹ್ಮದೇವ ಎಷ್ಟು ಕಾಲ ತಪಸ್ಸನ್ನು ಮಾಡ್ತಾನೆ? 1000 celestial years. ಒಂದು ವರ್ಷ ಅಂದ್ರೆ ದೇವತೆಗಳ ಎಷ್ಟು ವರ್ಷ? ದೇವತೆಗಳ 1 ವರ್ಷ ಅಂದ್ರೆ ನಮ್ಮ ಎಷ್ಟು ವರ್ಷ? 360 ವರ್ಷ. ಸೊ ಆ ಪ್ರಕಾರ 1000 celestial years, ದೇವತೆಗಳ 1000 ವರ್ಷ ಅಂದ್ರೆ ನಮ್ಮ ಪ್ರಕಾರ 3,60,000 ವರ್ಷ ತಪಸ್ಸನ್ನು ಮಾಡಿದ. 3,60,000 ವರ್ಷ ಅಂದ್ರೆ ಎಷ್ಟಾಯ್ತು? ಅಷ್ಟು ತಪಸ್ಸು ಮಾಡಿ ಅವನಿಗೆ ಗೊತ್ತಿಲ್ಲ ಏನು ಅಂದ್ರೆ, ಯಾರಾದ್ರೂ ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಒಬ್ನೇ ಇದ್ದಾನೆ. ಈಗ ಆಲೋಚನೆ ಬರ್ಬೋದು, 3 ಲಕ್ಷ ವರ್ಷ ಆದ್ಮೇಲೆ, 3 ಲಕ್ಷ ವರ್ಷಗಳು ಆಯ್ತು, ಇನ್ನೂ ಯಾರು ಕಾಣಿಸ್ತಾ ಇಲ್ಲ, ನಾನು ಒಬ್ನೇ ಕೂತಿದ್ದೀನಿ ಕಮಲ. ಇಲ್ಲ, ಅವನು ವಾಸ್ ಡಿಟರ್ಮಿಂಡ್. ಸೊ ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ. ಸೊ ಬ್ರಹ್ಮನಿಂದ ಇದನ್ನು ಕಲಿಬಹುದು. ಏನು? ಎಷ್ಟು ಯಾವ ರೀತಿಯ ಡಿಟರ್ಮಿನೇಷನ್ ಅನ್ನು ಅವನು ಹೊಂದಿದ್ದ. ಸೊ 3,60,000 ವರ್ಷಗಳು ತಪಸ್ಸು ಮಾಡಿದ ಮೇಲೆ ಭಗವಂತ ಕಾಣಿಸಿಕೊಳ್ತು. ಏನು ಕಾಣಿಸ್ತು ಹೃದಯದಲ್ಲಿ? ವೈಕುಂಠ, ವೈಕುಂಠ ಲೋಕ. ಸೊ ಇಲ್ಲಿ ಏನು ಹೇಳಿದ್ದಾರೆ? ವೈಕುಂಠ, ಕುಂಠ ಅಂದ್ರೆ ಏನು? ಕ್ಲೇಶಗಳು. ವೈಕುಂಠ ಕ್ಲೇಶಗಳಿಂದ ಮುಕ್ತವಾಗಿರುವಂತಹ ಲೋಕ. ಸೊ ವೈಕುಂಠಕ್ಕೆ ಯಾರು ಹೋಗ್ತಾರೆ? ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರೆಲ್ಲರೂ ವೈಕುಂಠಕ್ಕೆ ಹೋಗಿ ಆರಾಧಿಸುತ್ತಾರೆ. ಇಲ್ಲಿ 9ನೇ ಶ್ಲೋಕದಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಭಗವಂತನ ಸ್ವಧಾಮವು ಮತ್ತು ಸಕಲ ಲೋಕಗಳ ಮೇಲಿರುವ ಸರ್ವೋಚ್ಚ ಲೋಕವೂ ಆದ ವೈಕುಂಠವನ್ನು ತೋರಿಸುವ ಕೃಪೆ ಭಗವಂತನು ಬ್ರಹ್ಮದೇವನಿಗೆ ಮಾಡಿದನು. ಯಾಕೆಂದ್ರೆ ಅವನ ತಪಸ್ಸಿನಿಂದ ಸಂತುಷ್ಟನಾದ ಯಾರು? ವಿಷ್ಣು ಅಥವಾ ಕೃಷ್ಣ. ಸೊ ಬ್ರಹ್ಮದೇವನ ತಪಸ್ಸಿನಿಂದ ಸಂತುಷ್ಟನಾಗಿ ಅವನಿಗೆ ವೈಕುಂಠ ಲೋಕದ ದರ್ಶನವನ್ನು ಮಾಡ್ತಾ ಇದ್ದಾನೆ ಹೃದಯದಲ್ಲಿ. ಏನು ಕಾಣಿಸ್ತಾ ಇದೆ ಈಗ ಬ್ರಹ್ಮದೇವನಿಗೆ? 10ನೇ ಶ್ಲೋಕದಲ್ಲಿ ರಜೋಗುಣ ಇಲ್ಲ, ತಮೋಗುಣ ಇಲ್ಲ.
ರಜೋಗುಣ ಅಂದ್ರೆ ಯಾವುದು? ಪ್ಯಾಷನ್. ನಾವು ಈಗ ಜೀವಾತ್ಮದ ಸತ್ ಚಿತ್ ಆನಂದದಲ್ಲಿ ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್. ನಾವು ಬರೇ ಇಲ್ಲಿ ಅಸ್ತಿತ್ವದಲ್ಲಿ ಮಾತ್ರ ಇದ್ದೇವೆ. ಆಕ್ಚುಲಿ ಆಧ್ಯಾತ್ಮಿಕ ಲೋಕದಲ್ಲಿ ಅದೇ ತರ ಅಸ್ತಿತ್ವದಲ್ಲಿ ಇರೋದು ಮಾತ್ರ. ಆದ್ರೆ ಈ ಲೋಕದಲ್ಲಿ ಬಂದಾಗ ಹಿಂದಿನ ವಿಷಯಗಳನ್ನು ಆಲೋಚನೆ ಮಾಡ್ತೇವೆ. ಅದು ಯಾತಕ್ಕಾಗಿ? ತಮೋ ಗುಣದಿಂದ. ಮತ್ತೆ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತೇವೆ. ಅದು ಯಾತಕ್ಕಾಗಿ? ರಜೋಗುಣದಿಂದ. ನಾವು ಯಾವಾಗ್ಲೂ ಸತ್ವಗುಣದಲ್ಲೇ ಇದ್ರೆ ನಾವು ಈಗಿನ ಕ್ಷಣದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತೇವೆ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಕೇವಲ ಶುದ್ಧ ಸತ್ವ ಇದೆ. ಆದ್ರಿಂದ ಕೇವಲ ಈಗಿನ ಸಮಯ ಮಾತ್ರ ಆಲೋಚನೆ, ಮುಂದಿನ ಬಗ್ಗೆ ಇಲ್ಲ, ಹಿಂದಿನ ಬಗ್ಗೆ ಇಲ್ಲ. ಸೊ ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೇಶ್ವರ. ಈ ರಾಗದ್ವೇಷ ಎಲ್ಲ ಯಾತಕ್ಕಾಗಿ ಬರ್ತದೆ? ತಮೋಗುಣ ರಜೋಗುಣದಿಂದ. ಮುಂದಿನ ವರ್ಷ ನನ್ನ ಹತ್ರ ದುಡ್ಡು ಇಲ್ದಿದ್ರೆ ನಾನು ಏನ್ ಮಾಡುವುದು? ಇದು ರಜೋಗುಣದಿಂದ. ದುಡ್ಡು ಇಲ್ಲದಿದ್ರೆ ನಾನು ಜೀವನ ಹೇಗೆ ಮಾಡುವುದು? ಅಥವಾ ಹಿಂದಿನ ಯಾವಾಗ್ಲೋ ಸಣ್ಣವರಿರ್ಬೇಕಾದ್ರೆ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದರ ಬಗ್ಗೆ ಆಲೋಚನೆ ಮಾಡುವುದು. ತಮೋಗುಣ ಹಿಂದಿನ. ಸೊ ಭಗವಂತನ ಸ್ವಧಾಮದಲ್ಲಿ ತಮೋಗುಣ ಮತ್ತು ರಜೋಗುಣ ಇಲ್ಲ, ಅಥವಾ ಈವನ್ ಸತ್ವಗುಣದ ಪ್ರಭಾವವೂ ಇಲ್ಲ. ಯಾವುದು? ಭೌತಿಕವಾದ ಸತ್ವಗುಣದ ಪ್ರಭಾವವೂ ಇಲ್ಲ. ಅಲ್ಲಿ ಕಾಲದ ಪ್ರಭಾವವೂ ಇಲ್ಲ. ಅಂದ್ರೆ ನಮ್ಮ ಭೌತಿಕ ಈ ಟೈಮ್ ಇದ್ರದ್ದು ಪ್ರಭಾವ ಇಲ್ಲ. ಬಹಿರಂಗ ಶಕ್ತಿಯ ಮಾಯೆಯ ಪ್ರಭಾವ ಕೂಡ ಇಲ್ಲ. ಸೊ ಭಗವಂತನ ಧಾಮದ ವರ್ಣನೆ ಆಗ್ತಾ ಇದೆ. ಅವನಿಗೆ ಹೃದಯದಲ್ಲಿ ಈಗ ಬ್ರಹ್ಮದೇವನಿಗೆ ಈ ರೀತಿ ವೈಕುಂಠದ ದರ್ಶನ ಆಗ್ತಾ ಇದೆ. ಏನು? ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಪ್ರಪ್ರಥಮವಾಗಿ ಈ ರೀತಿ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲ ದೇವತೆಗಳು, ದಾನವರು ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಆದ್ರೆ ಅದು ಭಕ್ತರು, ಶುದ್ಧ ಭಕ್ತರು ಯಾರು? ಭಗವಂತನ ಆರಾಧನೆ ಮಾಡ್ತಾರೆ. ಅದನ್ನು ಹೃದಯದಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ವೈಕುಂಠದ ಸಂಪೂರ್ಣ ದರ್ಶನವೇ ಆಗ್ಲಿಕ್ಕೆ ಆರಂಭ ಆಗ್ತದೆ. ವೈಕುಂಠ ಲೋಕದ ನಿವಾಸಿಗಳು ಆಕಾಶ ನೀಲದಂತೆ ಹೊಳೆಯುವ ಬಣ್ಣದವರು. ಸೊ ವೈಕುಂಠ ವಾಸಿಗಳು ಹೇಗೆ? ವೈಕುಂಠ ವಾಸಿಗಳ ದರ್ಶನ. ವೈಕುಂಠ ವಾಸಿಗಳು ಹೇಗೆ ಇರ್ತಾರೆ? ವಿಷ್ಣುವಿನ ತರನೇ ಅದೇ ಕಾಣ್ತಾ ಇರ್ತಾರೆ. ಚತುರ್ಭುಜಗಳನ್ನು ಹೊಂದಿರ್ತಾರೆ. ಅವರಿಗೂ ಸಹ ಆಕಾಶ ನೀಲಿಯ ಬಣ್ಣ ನೋಡ್ಲಿಕ್ಕೆ. ಆದ್ರೆ ಭಗವಂತನ ತೇಜ ತುಂಬಾ ಜಾಸ್ತಿ ಆಗಿರ್ತದೆ. ಇವರು ಜೀವಾತ್ಮರು. ಸೊ ಆ ಡಿಫರೆನ್ಸ್ ಗೊತ್ತಾಗ್ತದೆ. ಆದ್ರೆ ಅವರ ಶರೀರ ಲಕ್ಷಣಗಳು ತುಂಬಾ ಆಕರ್ಷಕ. ಮತ್ತೆ 12ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅವರ ಮೈ ಬಣ್ಣ ಹವಳ ಮತ್ತು ವಜ್ರಗಳ ಪ್ರಕಾಶದಂತಿದೆ. ವಜ್ರಗಳ ಪ್ರಕಾಶ ಅಂದ್ರೆ ಏನು? ಒಂದು ತರ ಪ್ರಕಾಶಮಾನ. ವಜ್ರ ಹೊಳಿತದೆ. ಸೊ ಅದೇ ರೀತಿ ಅವರ ದೇಹಗಳನ್ನು ನೋಡಿದಾಗ ಹೊಳಿತಾ ಇರ್ತದೆ. ಸೊ ಇದು ವೈಕುಂಠದ ದೃಶ್ಯವನ್ನು ನೋಡ್ತಾ ಇದ್ದಾನೆ. ಯಾವ ರೀತಿಯ ವಸ್ತ್ರಗಳನ್ನು ಧರಿಸಿದ್ದಾರೆ? ವೈಕುಂಠದಲ್ಲಿ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸ್ತಾರೆ ಜನರಲಿ? ಹೆಚ್ಚಾಗಿ ಯಾವ ಬಣ್ಣ? ಹಳದಿ, ಪೀತಾಂಬರ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾನೆ ಬ್ರಹ್ಮದೇವ. ಆಮೇಲೆ ಕುಂಡಲಗಳನ್ನು ಧರಿಸಿರ್ತಾರೆ. ಆಮೇಲೆ ನಾನಾ ರೀತಿಯ ಉಜ್ವಲ ವಿಮಾನಗಳು ಹೋಗ್ತಾ ಇರ್ತದೆ. ಆಮೇಲೆ ಆ ಉಜ್ವಲ ವಿಮಾನಗಳಲ್ಲಿ ತುಂಬಾ ಸುಂದರಿ ಆಗಿರುವಂತಹ ಜೀವಾತ್ಮರು ಇರ್ತಾರೆ, ಮಹಾತ್ಮರು. ಸೊ ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ? ಆಧ್ಯಾತ್ಮಿಕ ಲೋಕದಲ್ಲಿ ಕಾಮದ ಆಸೆ ಯಾರಿಗಿರುವುದಿಲ್ಲ. ಸೊ ಆ ಸುಂದರಿಯರ ಮೈಯಿಂದ ಒಂದು ತರ ಸುಗಂಧ ಬರ್ತಾ ಇರ್ತದೆ. ಆದ್ರೆ ಬೇರೆ ಜೀವಾತ್ಮರು ಏನು ಆಲೋಚನೆ ಮಾಡ್ತಾರೆ? ಈ ಸುಗಂಧ ನನಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಏನು ಅಂದ್ರೆ ನನ್ನ ಭಗವಂತನಿಗೆ ಸೇವೆ ಮಾಡುವಂತಹ ಈ ವಿಷಯದಲ್ಲಿ ಅದು ನನಗೆ ಅಡಚಣೆ ಮಾಡ್ತಾ ಇದೆ. ಅಂದ್ರೆ ಅವರಿಗೆ ಸ್ವಲ್ಪವೂ ಕೂಡ ಕಾಮದ ಆಸೆ ಬರುವುದಿಲ್ಲ. ಎಷ್ಟೇ ಸುಂದರಿಯರ ಆಗಿರ್ಬೋದು ಅಥವಾ ಬೇರೆಯವರು ಸುಂದರವಾದ ದೇಹವನ್ನು ಹೊಂದಿರಬಹುದು, ಆದ್ರೆ ಆ ಭೋಗದ ಆಸೆ ಬರುವುದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಆಮೇಲೆ ಬ್ರಹ್ಮದೇವನಿಗೆ ತುಂಬಾ ಅದೃಷ್ಟಶಾಲಿ ಲಕ್ಷ್ಮೀ ದೇವಿಯ ಕಾಣ್ತಾಳೆ. ಏನು? ಲಕ್ಷ್ಮೀ ದೇವಿಯು ತನ್ನ ದಿವ್ಯ ರೂಪದಲ್ಲಿ
ಭಗವಂತನ ಪಾದಕಮಲಗಳ ಪ್ರೇಮ ಸೇವೆಯಲ್ಲಿ ನಿರತಳಾಗಿದ್ದಾಳೆ, ಇದನ್ನು ನೋಡ್ತಾನೆ. ಸೊ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ನಾವು ಬ್ರಹ್ಮ ಸಂಹಿತೆಯಲ್ಲಿ ಸಹ ಇದನ್ನು ನೋಡ್ತೇವೆ. ಎಷ್ಟು ಸಹಸ್ರ ಲಕ್ಷ ಲಕ್ಷ್ಮಿಯರು ಭಗವಂತನ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವೈಕುಂಠ ಲೋಕದಲ್ಲಿ ಎಲ್ಲ ಜೀವಾತ್ಮರು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಆಮೇಲೆ ಇಲ್ಲಿ ದೇವೋತ್ತಮ ಪರಮ ಪುರುಷನ ಅವನು ಹೇಗೆ ಕಾಣಿಸ್ತಾನೆ ಅದರ ವರ್ಣನೆ ಇದೆ 16ನೇ ಶ್ಲೋಕದಲ್ಲಿ. ಪೀತಾಂಬರಧಾರಿ, ಕರ್ಣಕುಂಡಲಧಾರಿ, ಆಮೇಲೆ ಕಿರೀಟಧಾರಿ, ಆಮೇಲೆ ಚತುರ್ಭುಜ, ಅವನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ಲು, ಆಮೇಲೆ ಮಂದಹಾಸವನ್ನು ಹೊಂದಿದ್ದ, ತುಂಬಾ ಸುಂದರ, ಸಚ್ಚಿದಾನಂದ ರೂಪ. ಸೊ ಇದೆಲ್ಲ ಬ್ರಹ್ಮದೇವನಿಗೆ ಕಾಣಿಸ್ತದೆ. ಆಮೇಲೆ ಭಗವಂತ ಸಿಂಹಾಸನ ರೂಢನಾಗಿರ್ತಾನೆ. ಎಲ್ಲರೂ ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಜೀವಾತ್ಮರು ಭಕ್ತರು ಬಂದು ಭಗವಂತನಿಗೆ ಭೋಗಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾನೆ. ಆಮೇಲೆ ಅವನಿಗೆ ತುಂಬಾ ಆನಂದ ಉಂಟಾಗ್ತದೆ. ವೈಕುಂಠದ ದರ್ಶನ ಹೃದಯದಲ್ಲಿ ಆಗ್ತಾ ಇದೆ, ತುಂಬಾ ಆನಂದ ಆಗ್ತದೆ. ಅಷ್ಟೊತ್ತಿಗೆ ಭಗವಂತ ಕಾಣಿಸ್ಕೊಳ್ತಾನೆ. ಭಗವಂತ ಕಾಣಿಸ್ಕೊಂಡು ಬ್ರಹ್ಮದೇವನಿಗೆ ಏನ್ ಮಾಡ್ತಾನೆ? ಫಸ್ಟ್ ಶೇಕ್ ಹ್ಯಾಂಡ್, ಹಸ್ತಲಾಘವ ಮಾಡಿ ಮಂದಹಾಸದ ಮುಖವನ್ನು ತೋರಿಸ್ತಾನೆ. ಬ್ರಹ್ಮದೇವನಿಗೆ ತುಂಬಾ ಸಂತೋಷ ಆಗ್ತದೆ. ದೇವೋತ್ತಮ ಪರಮ ಪುರುಷ ನನ್ನಂತಹ ಜೀವಾತ್ಮನ ಹಸ್ತಲಾಘವ ಮಾಡ್ತಾ ಇದ್ದಾನೆ. ಆವಾಗ ದೇವೋತ್ತಮ ಪರಮ ಪುರುಷ ಕೃಷ್ಣ ಬ್ರಹ್ಮನಿಗೆ ಏನು ಹೇಳ್ತಾ ಇದ್ದಾನೆ? ನಿನ್ನ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಾನು ಕಪಟ ಯೋಗಿಗಳಿಗೆ ನನ್ನನ್ನು ನಾನು ಸುಪ್ರೀತನಾಗುವುದೂ ಇಲ್ಲ, ನನ್ನನ್ನು ನಾನು ತೋರಿಸಿಕೊಡುವುದು ಇಲ್ಲ. ಆದ್ರಿಂದ ನೀನು ಈಗ ನನ್ನನ್ನು ನೋಡಿರುವುದು ಇಟ್ಸ್ ಅ ರಿಯಲೈಸೇಷನ್, ಸಾಕ್ಷಾತ್ಕಾರ ಆಗಿದೆ. ಹಾಗಿದ್ರೆ ಅಂತಿಮ ವರ ಅಂತ ಕೊಡ್ತಾರೆ ಬೆನೆಡಿಕ್ಷನ್ಸ್ಗಳು. ವರವನ್ನು ಕೇಳು ಅಂತ ಬ್ರಹ್ಮದೇವನಿಗೆ ವಿಷ್ಣು ಹೇಳ್ತಾ ಇದ್ದಾನೆ. ಸೊ ಕಠಿಣ ತಪಸ್ಸು, 3,60,000 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದ್ದಾನೆ. ಇಲ್ಲಿ ಮತ್ತೆ ಕೆಲವು ಶ್ಲೋಕಗಳು, 1-2-3 ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳ್ತಾನೆ? ನಾನು ಮತ್ತು ನನ್ನ ತಪಸ್ಸು ಅಭಿನ್ನ. ಅಭಿನ್ನ ಅಂದ್ರೆ ಬೇಸಿಕಲಿ ವಿಷ್ಣು ಯಜ್ಞೇಶ್ವರ. ನಾವು ಭಗವದ್ಗೀತೆಯಲ್ಲೂ ಸಹ ನೋಡ್ತೇವೆ, ಎಲ್ಲ ಯಜ್ಞ ಯಾಗಾದಿಗಳನ್ನು ನಾವು ಭಗವಂತ ವಿಷ್ಣುವಿನ ಸುಪ್ರೀತಕ್ಕಾಗಿ, ಅವನ ಪ್ರೀತ್ಯರ್ಥಕ್ಕಾಗಿ ನಾವು ಅದನ್ನು ಮಾಡ್ತೇವೆ. ಸೊ ನಿನ್ನ ಕರ್ತವ್ಯಗಳನ್ನು ನೀನು ಮಾಡಿದ್ದೀಯಾ ಬ್ರಹ್ಮದೇವ. ಆಕ್ಚುಲಿ ನಿನ್ನಿಂದ ನಾನು ಏನು ಬಯಸ್ತೇನೆ? ಸೃಷ್ಟಿ ಮಾಡ್ಬೇಕು, ಅದು ಬಯಸ್ತಾ ಇದ್ದೇನೆ. ಸೊ ನಾನು ಅಂತಹ ತಪಸ್ಸಿನಿಂದ ಇಲ್ಲಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ಈ ವಿಶ್ವವನ್ನು ಸೃಷ್ಟಿಸುತ್ತೇನೆ. ಅದೇ ಶಕ್ತಿ ಇದು ವಿಷ್ಣು ಬ್ರಹ್ಮದೇವನಿಗೆ ಹೇಳುವುದು. ಸೃಷ್ಟಿ, ಪಾಲನೆ ಮತ್ತು ಅದರ ಡಿಸ್ಟ್ರಕ್ಷನ್, ಏನು ಹಿಂದೆಗೆದುಕೊಳ್ಳುವುದು, ಇದನ್ನು ವಿಷ್ಣು ಮಾಡ್ತಾನೆ. ಏನು? ಕ್ರಿಯೇಷನ್, ಮೇಂಟೆನೆನ್ಸ್ ಅಂಡ್ ಡಿಸ್ಟ್ರಕ್ಷನ್, ಮೂರನ್ನು ಸಹ ಭಗವಂತ ಮಾಡ್ತಾ ಇದ್ದಾನೆ. ಇಷ್ಟು ಹೇಳಿದಾಗ ಬ್ರಹ್ಮದೇವರಿಗೆ ವರವನ್ನು ಕೇಳು ಅಂತ ಹೇಳಿದಾರಲ್ಲ. ಸೊ ಆಕ್ಚುಲಿ ಚತುಶ್ಲೋಕಿ ಭಾಗವತಂ ಹೇಳಲಿಕ್ಕೆ ಬ್ರಹ್ಮದೇವ ಈಗ 4 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 4 ಪ್ರಶ್ನೆಗೆ ಉತ್ತರವಾಗಿ ಭಗವಂತ 33, 34, 35, 36ನೇ ಶ್ಲೋಕದಲ್ಲಿ ಚತುಶ್ಲೋಕಿ ಭಾಗವತವನ್ನು ಹೇಳ್ತಾನೆ. ಪ್ರಪ್ರಥಮವಾದ ಪ್ರಶ್ನೆ ಏನು? ಇವನು ನಿನ್ನ ಭೌತಿಕ ರೂಪ ಮತ್ತು ಆಧ್ಯಾತ್ಮಿಕ ರೂಪದ ಬಗ್ಗೆ ಹೇಳು. ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಫಾರ್ಮ್ ಅಂಡ್ ಮೆಟೀರಿಯಲ್ ಫಾರ್ಮ್? ಭಗವಂತನಿಗೆ ಭೌತಿಕ ರೂಪ ಇದೆಯಾ? ಭಗವಂತನಿಗೆ ಭೌತಿಕ ರೂಪ ಇದೆಯಾ? ಮತ್ತೆ ಯಾಕೆ ಬ್ರಹ್ಮದೇವ ನಿನ್ನ ಭೌತಿಕ ರೂಪವನ್ನು ತೋರಿಸು ಅಂತ ಹೇಳ್ತಾ ಇದ್ದ? ಭೌತಿಕ ರೂಪ ಇಲ್ಲ ಅಂದ್ರೆ ಮತ್ತೆ ಯಾಕೆ ಕೇಳ್ತಾ ಇದ್ದಾನೆ ಬ್ರಹ್ಮದೇವ? ಭಗವಂತನ ಭೌತಿಕ ರೂಪ ಯಾವುದು? ಭಗವಂತನ ಎಲ್ಲಾ ಅವತಾರಗಳು ಆಧ್ಯಾತ್ಮಿಕ ರೂಪ, ಸಚ್ಚಿದಾನಂದ ರೂಪ, ಅದು ಗೊತ್ತಾಯ್ತು ನಮ್ಗೆ. ಆದ್ರೆ ಭಗವಂತನ ಭೌತಿಕ ರೂಪ ಯಾವುದು?
ನಿನ್ನ ಭೌತಿಕ ಮತ್ತು ಆಧ್ಯಾತ್ಮಿಕ ರೂಪ. ಭೌತಿಕ ರೂಪ ಅಂತ ಯಾಕೆ ಕೇಳ್ತಾನೆ ಅಂದ್ರೆ ವಿಶ್ವರೂಪ, ಭಗವಂತನ ವಿಶ್ವರೂಪ ಅದು ಭೌತಿಕ ರೂಪ. ಸೊ ಎಲ್ಲಾ ರೂಪಗಳು ಆಧ್ಯಾತ್ಮಿಕವಾದದ್ದು. ಆದ್ರೆ ನಿನ್ನ ಭೌತಿಕ ಮತ್ತೆ ಆಧ್ಯಾತ್ಮಿಕ ಎಲ್ಲಾ ರೂಪಗಳ ಬಗ್ಗೆ ನನಗೆ ಹೇಳು. ಎರಡನೇ ಪ್ರಶ್ನೆ ಏನು? ಭಗವಂತನ ಶಕ್ತಿಗಳು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ, ಇದರ ಬಗ್ಗೆ ನೀನು ಹೇಳು. ಸೊ ಆಕ್ಚುಲಿ ಈ ಪ್ರಶ್ನೆಗಳು ತುಂಬಾ ಡೀಪ್ ಆಗಿದೆ. ಶಕ್ತಿಗಳ ಬಗ್ಗೆ ಮಾತನಾಡುದಿದ್ರೆ ಶಕ್ತಿ ತತ್ವಗಳು ಎಷ್ಟೊಂದು ಇದೆ, ಅದ್ರದ್ದೇ ದಿನಗಟ್ಲೆ ಅದನ್ನ ಮಾತನಾಡಬಹುದು. ಭಗವಂತನ ಅವತಾರಗಳು, ದಶಾವತಾರಗಳು, ಭಾಗವತಂ ಇದು ಇಲ್ಲಿ ನಮ್ಗೆ 18,000 ಶ್ಲೋಕ ಇದೆ. ಮತ್ತೆ ಸ್ವರ್ಗಲೋಕದಲ್ಲಿರುವಂತ ಭಾಗವತಂ ಇನ್ನೂ ಜಾಸ್ತಿ ಶ್ಲೋಕಗಳು, ಮೇಲೆ ಮೇಲೆ ಹೋದಾಗೆ ಶ್ಲೋಕಗಳು ಜಾಸ್ತಿ. ಸೊ ಭಾಗವತಂ ಏನು ಅನ್ಲಿಮಿಟೆಡ್ ಇದೆ. ಸೊ ಅದೇ ರೀತಿ ದಿನಗಟ್ಲೆ ಇದ್ರ ಬಗ್ಗೆ ಮಾತನಾಡಬಹುದು. ಆದ್ರೆ ಇಲ್ಲಿ ಬ್ರಹ್ಮದೇವ ಕೇಳ್ತಾ ಇದ್ದಾನೆ ಏನು? ಭಗವಂತನ ರೂಪದ ಬಗ್ಗೆ ಕೇಳಿದ, ಭಗವಂತನ ಶಕ್ತಿಗಳ ಬಗ್ಗೆ ಕೇಳಿದ, ಮೂರನೆಯದು ಭಗವಂತನ ಲೀಲೆಗಳ ಬಗ್ಗೆ. ನಿನ್ನ ಶಕ್ತಿಯ ಮೇಲೆ ಆಧಾರಿತವಾದಂತ ನಿನ್ನ ಬೇರೆ ಬೇರೆ ರೀತಿಯ ಲೀಲೆಗಳು ಏನು? ಮತ್ತೆ ನಾಲ್ಕನೇದು ಅವನು ವಿನಮ್ರತಾ ಭಾವದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ರಿಕ್ವೆಸ್ಟ್ ಏನು? ನಾನೀಗ ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ನಿನ್ನ ಇಚ್ಛೆ ಇದೆ, ಅದು ಮಾಡ್ಲಿಕ್ಕೆ ನನಗೆ ಯಾವುದೇ ಮಿಥ್ಯಾಹಂಕಾರ ಬರದೆ ಮತ್ತು ನನ್ನ ಈ ಏಕಾಗ್ರ ಚಿತ್ತ ವಿಚಲಿತ ಆಗದೆ ನನಗೆ ಆ ಸೃಷ್ಟಿಯನ್ನು ಮಾಡುವಂತೆ ಕೃಪೆಯನ್ನು ನೀಡ್ತೀಯಾ? ವಿಲ್ ಯು ಗಿವ್ ಮಿ ಯುವರ್ ಮರ್ಸಿ, ಯುವರ್ ಕೃಪಾ? ವಿಲ್ ಯು ಗಿವ್ ಮಿ ಯುವರ್ ಕೃಪಾ? ಅದನ್ನು ನಾಲ್ಕನೇ ಪ್ರಶ್ನೆಯಾಗಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ. ಇನ್ ರೆಸ್ಪಾನ್ಸ್, ಇದಕ್ಕೆ ಉತ್ತರವಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಸೊ ನನ್ನ ಈ ವಿಷಯಗಳನ್ನು ಹೇಳುವುದು ಅನಂತವಾಗಿದೆ. ಇಟ್ ಇಸ್ ಎಕ್ಸ್ಪ್ಲೇನ್. ಇದು ತ್ರಿಭೂತಿ ಈವನ್ ಮೂರನೇ 75% ಆಫ್ ಇದು ಏನು ಆಧ್ಯಾತ್ಮಿಕ ಲೋಕವೇ ಇದೆ. ಓನ್ಲಿ 1/4 25% ಮಾತ್ರ ಭೌತಿಕ ಲೋಕ ಇದೆ. ಈ ಭೌತಿಕ ಲೋಕವೇ ಅನಂತವಾಗಿದೆ. ಎಷ್ಟು? ಅನ್ಲಿಮಿಟೆಡ್. ಎಷ್ಟು ಜೀವಾತ್ಮರಿದ್ದಾರೆ? ಅನ್ಲಿಮಿಟೆಡ್. ಎಷ್ಟು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇರುವೆಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಆಗ್ತದಾ ಇಲ್ಲಿ? ಅಥವಾ ಇಷ್ಟೇ ಒಂದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಎಷ್ಟು ಜೀವಾತ್ಮರಿದ್ದಾರೆ? ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಅನ್ಲಿಮಿಟೆಡ್. ಭೂಮಿ, ಬ್ರಹ್ಮಾಂಡ, ಇದು ಒಂದು ಬ್ರಹ್ಮಾಂಡ. ಸೊ ಆ ರೀತಿ ನೋಡಿದಾಗ ಎಲ್ಲ ಅನಂತವಾಗಿ ಇದೆ. ಆದ್ರೆ ನನ್ನ ಕೃಪೆಯಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ. ಫಸ್ಟ್ ಪ್ರಶ್ನೆಗೆ, ಇಟ್ ಈಸ್ ಮೀ ಹೂ ಎಕ್ಸಿಸ್ಟೆಡ್ ಬಿಫೋರ್ ದ ಕ್ರಿಯೇಷನ್. ನಾನು ಸೃಷ್ಟಿಯ ಮೊದಲು ಅಸ್ತಿತ್ವದಲ್ಲಿದ್ದೆ, ಆಮೇಲೆ ನಾನೇ ಇದರ ಪಾಲನೆಯನ್ನು ಸಹ ಮಾಡ್ತೇನೆ, ಮತ್ತೆ ಇದರ ಪ್ರಳಯ ಎಲ್ಲ ಆಗಿ ಇದರ ಎಲ್ಲ ಹಿಂದೆಗೆದುಕೊಂಡ ಮೇಲೆ ಸಹ ನಾನೇ ಅಸ್ತಿತ್ವದಲ್ಲಿ ಇರ್ತೇನೆ. ಆದ್ರೆ ಜೀವಾತ್ಮರು ಏನಾಗ್ತದೆ? ನಾವು ಹೇಳ್ಬೋದು ಈಗ ಭಗವಂತ ಸೃಷ್ಟಿಯ ಮೊದಲು ಅಸ್ತಿತ್ವದಲ್ಲಿದ್ದ, ಸೃಷ್ಟಿಯ ನಂತರವೂ ಅಸ್ತಿತ್ವದಲ್ಲಿದ್ದ. ಜೀವಾತ್ಮರಿಗೆ ಏನಾಗ್ತದೆ? ಸೊ ಆ ಎಲ್ಲ ಜೀವಾತ್ಮರು ನಿದ್ರೆ ಎಲ್ಲಿ? ಪ್ರಳಯದ ಸಮಯದಲ್ಲಿ, ಪ್ರಪ್ರಥಮವಾದ ಸಮಯದಲ್ಲಿ ಗರ್ಭೋದಕಶಾಹಿ ವಿಷ್ಣು, ಆಮೇಲೆ ಮಹಾವಿಷ್ಣು. ಎಷ್ಟೊಂದು ಸಮಯ ಸುಪ್ತ ಅವಸ್ಥೆಯಲ್ಲಿ ಜೀವಾತ್ಮರು ಇರ್ತಾರೆ. ಆದ್ರೆ ಭಗವಂತ ಹಾಗೆ ಇರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಸ್ಥಾನ ಏನು? ದ ಲಾರ್ಡ್ ಈಸ್ ಎಟರ್ನಲ್, ಶಾಶ್ವತವಾಗಿ ಇದ್ದಾನೆ. ಮತ್ತೆ ಈ ಭೌತಿಕ ಸೃಷ್ಟಿಯ ಯಾವುದೇ ವಿಷಯಗಳು ಭಗವಂತನಿಗೆ ಏನೋ ಅನ್ವಯಿಸುವುದಿಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಇರಲಿ ಅಥವಾ ಪ್ರಳಯ, ಈ ಸೃಷ್ಟಿ, ಇದೆಲ್ಲ ಭಗವಂತ ಅವನೇ ಮಾಡ್ತಾನೆ. ಯಾರಿಗಾಗಿ? ಜೀವಾತ್ಮಗಳಿಗಾಗಿ ಮಾಡ್ತಾನೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ 35ನೇ ಶ್ಲೋಕದಲ್ಲಿ, 34ನೇ ಶ್ಲೋಕದಲ್ಲಿ ಭಗವಂತನ ಶಕ್ತಿಗಳು. ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಲಾರ್ಡ್. ಭಗವಂತನಿಗೆ ಎಲ್ಲ ಭಗವಂತನ ಶಕ್ತಿಗಳು. ಪರಾಸ್ಯ ಶಕ್ತಿರ್ ವಿವಿಧ ಇವ ಸೂಯತೆ. ಅನಂತ ಶಕ್ತಿಗಳು ಇದೆ. ಯಾವ್ಯಾವ ಶಕ್ತಿಗಳು? ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಚಿತ್ ಶಕ್ತಿ, ಭೂಶಕ್ತಿ, ಪಾಲನಾ ಶಕ್ತಿ, ಜ್ಞಾನ ಶಕ್ತಿ,
ಈ ರೀತಿ ಹೇಳ್ತಾ ಹೋಗ್ಬೋದು. ಎಲ್ಲ ಶಕ್ತಿಗಳು ಭಗವಂತನ ಅನಂತ ಶಕ್ತಿಗಳು ಇದೆ. ಆದ್ರೆ ಯಾವ ಶಕ್ತಿಗಳು ಸಹ ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಕೆಲಸವನ್ನು ಮಾಡುವುದಿಲ್ಲ. ನಾಟ್ ಇಂಡಿಪೆಂಡೆಂಟ್. ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಲಾರ್ಡ್. ಭಗವಂತನ ಮೇಲೆ ಅವಲಂಬಿತವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತದೆ. ಇದು ಶುದ್ಧ ಆತ್ಮಗಳಿಗೆ, ಶುದ್ಧ ಭಕ್ತರಿಗೆ ಇದರದ್ದು ಗೊತ್ತಿರ್ತದೆ. ಆದ್ರೆ ಯಾರು ಆಲೋಚನೆ ಮಾಡ್ತಾರೆ ಈ ಶಕ್ತಿಗಳು ನನ್ನನ್ನು ಬಿಟ್ಟು ನನ್ನ ಮೇಲೆ ಅವಲಂಬಿತ ಆಗಿಲ್ಲ ಅಂತ, ಅದು ಯಾಕೆ ಆ ರೀತಿ ಆಲೋಚನೆ ಮಾಡ್ತಾರೆ? ಯಾಕೆಂದ್ರೆ ಮಾಯಾಶಕ್ತಿಯಿಂದ. ಅದು ಸಹ ಭಗವಂತನ ಶಕ್ತಿಯೇ. ಮಾಯೆಗೆ ಒಳಗಾದವರು ಆಲೋಚನೆ ಮಾಡ್ತಾರೆ ಈ ಶಕ್ತಿಗಳು ಭಗವಂತನಿಗೆ ಅವಲಂಬಿತವಾಗಿಲ್ಲ, ಅಥವಾ ಈ ದುರ್ಗೆ ವಿಷ್ಣುವಿನಿಗಿಂತ ದೊಡ್ಡವಳು, ಈ ರೀತಿ ಆಲೋಚನೆಗಳನ್ನು ಮಾಡ್ತಾರೆ. ಇದನ್ನು ಭಗವಂತ ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ವಿವರಿಸ್ತಾರೆ. ಸೊ ಇದು ಚತುಶ್ಲೋಕಿ 2ನೇ ಉತ್ತರ ಭಗವಂತ ನೀಡ್ತಾ ಇದ್ದಾನೆ. 3ನೇ ಉತ್ತರ ಏನು? ಸೊ ಆಕ್ಟಿವಿಟೀಸ್ಗಳು. ಭಗವಂತನ ಲೀಲೆ ಅದು ಕೂಡ ಅಚಿಂತ್ಯ. ಮತ್ತೆ ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಎಲ್ಲದರ ಒಳಗೂ ಹೇಗೆ ಇದ್ದಾನೆ? ಸೊ ಕ್ಷೀರೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಅಣುಗಳಲ್ಲಿ ಸಹ ಇದ್ದಾನೆ. ಒಂದೊಂದು ಅಣುಗಳಲ್ಲಿ ಸಹ ಅದು ಕ್ಷೀರೋದಕಶಾಹಿ ವಿಷ್ಣುವಾಗಿ. ಸೊ ಅವನು ಒಳಗಿದ್ದಾನೆ ಅಂತ ಹೊರಗೆ ಹೇಗೆ ಇದ್ದಾನೆ? ಮಹಾವಿಷ್ಣುವಾಗಿ ಅವನ ರಂಧ್ರದಿಂದ ಯೂನಿವರ್ಸಸ್ಗಳು ಬರ್ತಾ ಇದೆ. ಸೊ ಆಮೇಲೆ ಮಹಾವಿಷ್ಣು ಯಾರು? ಭಗವಂತನ ಕೃಷ್ಣನ ಎಕ್ಸ್ಪಾನ್ಷನ್, ವಿಸ್ತೃತ ರೂಪದ ಪ್ರಥಮ ವಿಸ್ತೃತ ರೂಪನೇ ಬಲರಾಮ. ಬಲರಾಮನಿಂದ ಚತುರ್ವ್ಯೂಹನಿಂದ ಮತ್ತೆ ಮೂಲ ಸಂಕರ್ಷಣನಿಂದ ನಾರಾಯಣನಿಂದ ಮತ್ತೆ 2ನೇ ಚತುರ್ವ್ಯೂಹ. 2ನೇ ಚತುರ್ವ್ಯೂಹದಲ್ಲಿ ಅವನು ಮಹಾಸಂಕರ್ಷಣನಿಂದ ಮಹಾವಿಷ್ಣು ಬರ್ತಾನೆ. ಸೊ ಇಷ್ಟು ವಿಸ್ತೃತ ರೂಪ ಹೊಂದಿದ್ದು ಭಗವಂತ ಅವನು ಇಲ್ಲಿ ಮಹಾವಿಷ್ಣುವಾಗಿ ರಂಧ್ರದಿಂದ ಅವನ ಯೂನಿವರ್ಸಸ್ ಬರ್ತಾ ಇದೆ. ಸೊ ಅವನ ಹೊರಗೆ ಬ್ರಹ್ಮಾಂಡ ಇದೆ, ಅವನು ಎಲ್ಲದರ ಒಳಗೂ ಇದ್ದಾನೆ. ಆಮೇಲೆ ಈ ಯಶೋಧ ಮಾತೆ ಈ ಲೀಲೆ ಗೊತ್ತು, ಏನ್ ನಿಮ್ಗೆ ಗೊತ್ತಿರ್ಬೋದು, ಮಣ್ಣು ತಿನ್ನುವ ಲೀಲೆ. ಬಾಯಿ ಓಪನ್ ಮಾಡು ಅಂತ ಹೇಳಿದಾಗ ಎಲ್ಲ ಬ್ರಹ್ಮಾಂಡ ಅವನ ಹೊಟ್ಟೆಯೊಳಗೆ ಕಾಣಿಸ್ತದೆ. ಸೊ ಬ್ರಹ್ಮಾಂಡ ಒಳಗೂ ಇದೆ, ಮಹಾವಿಷ್ಣುವಿನ ಹೊರಗೂ ಇದೆ. ಸೊ ಇದು ಏನು ಅರ್ಥವೇ ಆಗುವುದಿಲ್ಲ. ಇದು ಯಾರಿಗೆ ಅರ್ಥ ಆಗ್ತದೆ? ಶುದ್ಧ ಭಕ್ತನಿಗೆ ಅರ್ಥ ಆಗ್ತದೆ. ಆದ್ರೆ ಸಾಮಾನ್ಯವಾದವರು ಆಲೋಚನೆ ಇದನ್ನು ಸರಿಯಾಗಿ ಅವರಿಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೇಗೆ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಸೊ ಇದು ಶುದ್ಧ ಭಕ್ತರ ವಿಷನ್. ಸೊ 4ನೇ ಇದಕ್ಕೆ ಉತ್ತರವಾಗಿ ಏನ್ ಹೇಳ್ತಾನೆ? ಬ್ರಹ್ಮದೇವ, ನೀನು ಈ ರೀತಿಯ ದೃಷ್ಟಿಯನ್ನು ಪಡಿಬೇಕಾದ್ರೆ, ಅದಕ್ಕೆ ಶೀಲ ಪ್ರಭುಪಾದರು ಏನ ಹೇಳ್ತಾರೆ? ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೇನ. ಯಾರಿಗೆ ದಿವ್ಯವಾದ ಪ್ರೇಮದ ಅಂಜನ ಇದೆ ಕಣ್ಣುಗಳಲ್ಲಿ, ಅವನಿಗೆ ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಕಾಣಿಸ್ತದೆ, ಪ್ರೇಮದ ಅಂಜನ ಇದ್ದಾಗ. ಸೊ ಅಂತಹ ಪ್ರೇಮ ಚಕ್ಷುವನ್ನು ನೀನು ಬೆಳೆಸ್ಕೊಳ್ಬೇಕಾದ್ರೆ 4ನೇ ಉತ್ತರವಾಗಿ ಏನ್ ಹೇಳ್ತಾನೆ? ಪ್ರಶ್ನೆಗೆ ಉತ್ತರವಾಗಿ ಭಗವಂತ, ನೀನು ಸಾಧನ ಭಕ್ತಿಯನ್ನು ಮಾಡಬೇಕು. ಸೊ ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್, ಅಭ್ಯಾಸ ಮಾಡು, ಭಕ್ತಿಯನ್ನು ಅಭ್ಯಾಸ ಮಾಡು, ಆವಾಗ ಆಗ್ತದೆ. ಸೊ ಪ್ರಾಕ್ಟೀಸಿಂಗ್ ಸಾಧನ ಭಕ್ತಿ. ಸೊ ಈ 4 ಶ್ಲೋಕದಲ್ಲಿ ನಮಗೆ ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ 3 ಸಹ ವಿವರಿಸಲಾಗಿದೆ. 1 ಮತ್ತೆ 2ನೇ ಇದು ಶ್ಲೋಕ ಏನು? ಸಂಬಂಧ ಜ್ಞಾನ ಕೊಡ್ತದೆ. 3ನೇ ಶ್ಲೋಕ ಪ್ರಯೋಜನ ಜ್ಞಾನ, ಮತ್ತೆ 4ನೇ ಶ್ಲೋಕ ಅಭಿಧೇಯ ಜ್ಞಾನ, ಅಂದ್ರೆ ಸಾಧನವನ್ನು ಮಾಡು. ಸೊ ಆವಾಗ ನಿನಗೆ ಸೃಷ್ಟಿಯನ್ನು ಮಾಡುವಂತಹ ಶಕ್ತಿ ಸಿಗ್ತದೆ. ಅದು ಭಗವಂತನ ಕೃಪೆಯಿಂದ ಸಿಗ್ತದೆ. ಸೊ ಇಲ್ಲಿ ಚತುಶ್ಲೋಕಿ ಭಾಗವತ ಇದನ್ನು ವಿವರಿಸಿದ. ಇದನ್ನು ಹೇಳಿ ಭಗವಂತ ಏನ್ ಮಾಡ್ತಾನೆ? ಅದೃಶ್ಯನಾಗಿ ಬಿಡ್ತಾನೆ. ಸೊ ಬ್ರಹ್ಮದೇವ ಈಗ ಅವನಿಗೆ ಎಲ್ಲ ಜ್ಞಾನ ಸಿಕ್ಕಿದೆ. ಆಕ್ಚುಲಿ ಈ ಚತುಶ್ಲೋಕಿ ಇದನ್ನು ಏನು ಹೇಳ್ತಾರೆ, ಇದರಲ್ಲಿ ಎಲ್ಲ ಭಾಗವತದ ಇದು ಸಂಪೂರ್ಣ ವಿವರಣೆ ಅದರಲ್ಲಿದೆ. ಅದು ಸೇಮ್ ಚತುಶ್ಲೋಕಿ ಭಾಗವತವನ್ನು ಬ್ರಹ್ಮದೇವರು ಎಕ್ಸ್ಪಾಂಡ್ ಮಾಡ್ತಾರೆ. ಏನು? ಅದನ್ನು ಎಕ್ಸ್ಪಾಂಡ್ ಮಾಡಿ
ನಾರದ ಮುನಿಗಳಿಗೆ ಈ ಜ್ಞಾನವನ್ನು ಕೊಡ್ತಾರೆ. ಸೊ ಅದರ ವಿವರಣೆ ಮುಂದಿನ ಶ್ಲೋಕಗಳಲ್ಲಿದೆ. 36ನೇ ಶ್ಲೋಕ ಚತುಶ್ಲೋಕಿ ಭಾಗವತದ ಕೊನೆಯ ಶ್ಲೋಕ. ಆಮೇಲೆ ಅದೃಶ್ಯನಾದ ಭಗವಂತ ಆಮೇಲೆ ಸೃಷ್ಟಿಯ ಕಾರ್ಯಗಳನ್ನು ಆರಂಭ ಮಾಡ್ತಾನೆ. ಆಮೇಲೆ ನಾರದ ಮುನಿಗಳು ಎಲ್ಲ ಆದ್ಮೇಲೆ ಬ್ರಹ್ಮದೇವರ ಹತ್ರ ಬಂದು ಭಾಗವತವನ್ನು ವಿವರಿಸ್ಲಿಕ್ಕೆ ಕೇಳ್ತಾರೆ. ಆವಾಗ ಈ ಚತುಶ್ಲೋಕಿ ಭಾಗವತವನ್ನು ಎಕ್ಸ್ಪಾಂಡ್ ಮಾಡಿ ನಾರದ ಮುನಿಗಳಿಗೆ ಈ ಭಾಗವತದ ಜ್ಞಾನವನ್ನು ಕೊಡ್ತಾರೆ. ಸೊ ಇದೇ ರೀತಿ ಗುರು ಪರಂಪರೆಯಲ್ಲಿ ಈ ಜ್ಞಾನ ಕೆಳಗಡೆ ಬರ್ತಾ ಇದೆ. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಶ್ರೀ ಜಗನ್ನಾಥ್ ಬಲದೇವ್ ಸುಭದ್ರಮಯ್ಯ ಸುದರ್ಶನ್ ಕಿ ಜೈ, ಶ್ರೀ ಗೌರ್ನಿತಾಯ್ ಕಿ ಜೈ. ಸೊ ಗುರು ಪರಂಪರೆಯಿಂದ ಈ ಜ್ಞಾನ ಬರ್ತಾ ಇದೆ. ಬ್ರಹ್ಮದೇವ ನಾರದ ಮುನಿಗಳಿಗೆ ಕೊಟ್ಟ. ನಾರದ ಮುನಿಗಳು ಯಾರಿಗೆ ಕೊಟ್ರು? ವ್ಯಾಸದೇವರಿಗೆ. ವ್ಯಾಸದೇವಗಳಿಂದ ಶುಕದೇವ ಗೋಸ್ವಾಮಿ. ಶುಕದೇವ ಗೋಸ್ವಾಮಿಗಳಿಂದ ಇಬ್ಬರಿಗೆ ಹೋಯ್ತು. ಪರೀಕ್ಷಿತ ಮಹಾರಾಜ ಮತ್ತೆ ಸುತ ಗೋಸ್ವಾಮಿ. ಆಮೇಲೆ ಸುತ ಗೋಸ್ವಾಮಿಗಳು ಇಲ್ಲಿ ನೈಮಿಷಾರಣ್ಯ ಶೌನಕಾದಿ ಋಷಿಗಳಿಗೆ. ಅದೇ ರೀತಿ ವ್ಯಾಸದೇವರಿಂದ ಆ ಕಡೆ ಮಧ್ವಾಚಾರ್ಯ. ಸೊ ಅದೇ ರೀತಿ ಪರಂಪರೆ ಮುಂದೆ ಹೋಗ್ತಾ ಇದೆ. ಸೊ ಗುರು ಪರಂಪರೆಯಲ್ಲಿ ಈ ಜ್ಞಾನವನ್ನು ಪಡೆಯಬೇಕು. ಸೊ 44ನೇ ಶ್ಲೋಕದಲ್ಲಿ ದೇವೋತ್ತಮ ಪರಮ ಪುರುಷನಿಂದ ವರ್ಣಿತವಾದ 10 ಗುಣಲಕ್ಷಣಗಳನ್ನೊಳಗೊಂಡ ಪೂರಕ ವೇದ ಸಾಹಿತ್ಯವಾದ ಶ್ರೀಮದ್ ಭಾಗವತವನ್ನು ತಂದೆ ಬ್ರಹ್ಮದೇವನು ತೃಪ್ತಿಯಿಂದ ಪುತ್ರ ನಾರದನಿಗೆ ಹೇಳಿದನು. ಸೊ ಇದು ಬೇಸಿಕಲಿ ನಾರದನಿಗೆ ಆ ಜ್ಞಾನ ಸಿಗ್ತದೆ. ಆಮೇಲೆ ಸರಸ್ವತಿ ನದಿ ತೀರದಲ್ಲಿ ವ್ಯಾಸದೇವರಿಗೆ ಈ ಜ್ಞಾನ ನಾರದ ಮುನಿಗಳು ಅದನ್ನು ಕೊಡ್ತಾರೆ. 45ನೇ ಶ್ಲೋಕ. 46ನೇ ಶ್ಲೋಕ ಬ್ರಹ್ಮಾಂಡವು ಮತ್ತೇನು? ಬ್ರಹ್ಮಾಂಡವು ಹೇಗೆ ದೇವೋತ್ತಮ ಪುರುಷನ ವಿಶ್ವರೂಪದಿಂದ ಪ್ರಕಟವಾಯಿತು ಎಂಬ ನಿನ್ನ ಪ್ರಶ್ನೆಗಳಿಗೆ ಹಾಗೂ ಇತರ ಪ್ರಶ್ನೆಗಳಿಗೆ ಹೇಳಿರುವ 4 ಶ್ಲೋಕಗಳ ವಿವರಣೆಯಿಂದ ಕೂಲಂಕಷವಾಗಿ ವಿವರಿಸುತ್ತೇನೆ ಅಂತ ಶುಕದೇವ್ ಗೋಸ್ವಾಮಿಗಳು ಹೇಳಿ ಮುಂದಿನ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? 10 ವಿಷಯಗಳು. ಭಾಗವತದ 10 ವಿಷಯ ಮತ್ತೆ ಚತುಶ್ಲೋಕಿ ಭಾಗವತದ ವಿವರಣೆ ಮುಂದಿನ ಕ್ಲಾಸ್ಗಳಲ್ಲಿ ಸಿಗ್ತದೆ. ಸೊ ಮುಂದಿನ ಅಧ್ಯಾಯ ಏನಿದೆ, ಆಕ್ಚುಲಿ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಸೊ ಎಲ್ಲ 10 ವಿಷಯಗಳು ಹೇಗೆ ವಿಸ್ತಾರವಾಗಿ ವಿವರಿಸಲಾಗಿದೆ ಅದರ ಬಗ್ಗೆ ಎಲ್ಲ ವರ್ಣನೆ ಇದೆ. ಸೊ ಈ ಚಾಪ್ಟರ್ ಬೇಸಿಕಲಿ ನಾವು ಏನ್ ನೋಡಿದ್ವಿ? ಸುಖದೇವ ಗೋಸ್ವಾಮಿಗಳು ಅವರು ಹೇಗೆ ಜೀವಾತ್ಮ ಭೌತಿಕ ಲೋಕದ ಹೇಗೆ ಬಂತು ಗುರುತಿಸ್ಕೊಳ್ತು, ಮಿಥ್ಯ ಅಹಂಕಾರದಿಂದ ತನ್ನಂತಾನು ಗುರುತಿಸ್ಕೊಳ್ತಾ ಇತ್ತು. ಆಮೇಲೆ ನಾವು ಆ ಎಕ್ಸಾಂಪಲ್ ನೋಡಿದ್ವಿ, ಹೇಗೆ ಹುಲಿ ಓಡಿಸ್ಕೊಂಡು ಬರ್ತದೆ. ಅದೇ ರೀತಿಯ ಅನುಭವವನ್ನು ನಾವು ಈಗ ಇಲ್ಲಿ ಭೌತಿಕ ಲೋಕದಲ್ಲಿ ಪಡಿತಾ ಇದ್ದೇವೆ. ಯಾಕಂದ್ರೆ ನಿಜವಾದ ಜೀವನ ಅಥವಾ ಅಸ್ತಿತ್ವ ಇಲ್ಲಿದೆ, ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಆಮೇಲೆ ಬ್ರಹ್ಮದೇವನ ಪ್ರಶ್ನೆಗಳಿಗೆ 4 ಪ್ರಶ್ನೆಗಳಿಗೆ 4 ಉತ್ತರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳು? ಯಾರಿಗಾದ್ರೂ ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಬಂದು ಕೇಳಬಹುದು. ಸೊ ಪ್ರಭುಗಳು ಇವತ್ತು ನಮಗೆ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜರು ಕೇಳಿದ ಪ್ರಶ್ನೆಗಾಗಿ, ಏನು ಪ್ರಶ್ನೆ ಅಂದ್ರೆ ಭೌತಿಕ ದೇಹವನ್ನು ಏಕೆ ಆತ್ಮವು ಪಡೆದುಕೊಂಡಿತು ಮತ್ತೆ ಏಕೆ ಈ ಭೌತಿಕ ಜಗತ್ತಿಗೆ ಬಂತು, ಅದಕ್ಕೆ ಉತ್ತರವಾಗಿ ಸುಖದೇವ್ ಮಹಾರಾಜರು 9ನೇ ಅಧ್ಯಾಯ ಹೇಳಿದರು. ಸೊ ಹೇಗೆ ಆತ್ಮವು ಪ್ರಪಂಚದ ದುಃಖ ಮತ್ತು ಆನಂದವನ್ನು ಏಕೆ ಅನುಭವಿಸುತ್ತದೆ, ಮತ್ತೆ ಯಾಕೆ ಈ ಬದ್ಧ ಜೀವಿ ಹೇಗೆ ಈ ಬದ್ಧ ಜೀವಿ ಪ್ರಕೃತಿಯ 3 ಮೋಡ್ಸ್ ಆಫ್ ಮಟೀರಿಯಲ್ ನೇಚರ್ ಇಂದ ಮುಕ್ತವಾಗಬಹುದು, ಮತ್ತು ಬ್ರಹ್ಮ ಹುಟ್ಟಿದ ನಂತರ
ಬ್ರಹ್ಮದೇವರಿಗೆ ದಿಗ್ಭ್ರಮೆ ಆಯ್ತು. ಅವಾಗ ಹೇಗೆ ಭಗವಾನ್ ನಾರಾಯಣರು ಅವರಿಗೆ ಪ್ರೇರಣೆ ಕೊಟ್ರು ತಪಸ್ಸು ಮಾಡ್ಲಿಕ್ಕೆ, ಮತ್ತು ಎಷ್ಟು ವರ್ಷ ಬ್ರಹ್ಮದೇವರು ತಪಸ್ ಮಾಡಿದರು, ಮತ್ತು ಬ್ರಹ್ಮರಿಗೆ ಕೊಟ್ಟ ವೈಕುಂಠದ ದರ್ಶನದ ಬಗ್ಗೆ ವಿವರಣೆ ಮಾಡಿದರು ಪ್ರಭುಗಳು. ಮತ್ತೆ ಬ್ರಹ್ಮನನ್ನು ಕೇಳಿದ 4 ಪ್ರಶ್ನೆಗಳಿಗೆ ಲಾರ್ಡ್ ನಾರಾಯಣ ಅವರು ಏನ್ ಮಾಡಿದ್ರು, 4 ಶ್ಲೋಕಗಳಲ್ಲಿ, ಅದು ಚತುಶ್ಲೋಕಿ ಭಾಗವತ್ ಅಂತ ಕರೀತಾರೆ. ಅದು ಎರಡನೇ ಸೆಕೆಂಡ್ ಕ್ಯಾಂಟೋ 9th ಚಾಪ್ಟರ್ ಅಲ್ಲಿ 33 ಇಂದ 36 ವರ್ಸಸ್. ಈ 4 ಶ್ಲೋಕಗಳಲ್ಲಿ ಬ್ರಹ್ಮದೇವರಿಗೆ ನಾರಾಯಣ ದೇವರು ಏನ್ ಮಾಡ್ತಾರೆ, ಚತುಶ್ಲೋಕಿ ಭಾಗವತವನ್ನು ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಸೊ ಮತ್ತೆ ಅದಾದ ನಂತರ ಹೇಗೆ ಈ ಭಾಗವತ ಜ್ಞಾನವು ಗುರು ಪರಂಪರೆಯಲ್ಲಿ ನಮಗೆ ಬರ್ತಾ ಇದೆ ಅಂತ ಸುಂದರವಾಗಿ ಇನ್ನೂ ಅನೇಕ ವಿಷಯಗಳನ್ನು ಸುಂದರವಾಗಿ ವಿವರಣೆ ಮಾಡಿದ್ದಕ್ಕಾಗಿ ನಾವೊಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ಧನ್ಯವಾದವನ್ನು ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ಲರಿಗೆ ಪ್ರಸಾದ ಇದೆ, ದಯವಿಟ್ಟು ಹೋಗಿ ಸ್ವೀಕರಿಸಿ. ಹರೇ ಕೃಷ್ಣ.